कृष्णं वन्दे मध्यभाषणं दिव्यार्भकाकृतिं शिखाबद्धत्रयो वेदं वैष्णीमध्वकरार्चितं निर्मथ्योग्रपवार्णवे निजमनोभीष्टं दिशामीति यः सम्यक् ज्ञापयितुं करेण रसन्मन्थारमन्येन च रम्यं ग्रामश्रीयोलकृतिः कर्मन्नीश्वरभक्तिकन्धर्वशहावेदोऽस्तु कृष्णप्रभुः बुद्धिर्बलं दिशोधैर्भयत्वमरोगता अजाड्यं वाक्पटुञ्चानोमस्मरणात् भवेत् तपोविद्याविरक्त्यात् सद्गुणोऽघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय भरताय च भजतां कल्पवृक्षाय नमतां रामधेनवे ब्रह्मचर्यहरिप्रीतिसविद्यापाठशालिनः इष्टदान् कष्टात्मनः विद्यामान्यान् मुनीन् नमः श्रीगुरुभ्यो नमः। ಭಗವಂತನ 51 ರೂಪಗಳು, ಅಜಾದಿ ರೂಪಗಳನ್ನು ಅಜ, ಆನಂದ, ಇಂದ್ರ, ಈಶ ಇತ್ಯಾದಿ ಆ ಭಗವಂತನ ರೂಪವನ್ನು ಹೇಳಿದರು. ಅದರ ರೂಪದ ವಿಮರ್ಶೆಯನ್ನು, ಚಿಂತನೆಯನ್ನು ತಿಳಿಸುವಾಗ ದಾಸರು ಹೇಳುತ್ತಾರೆ, ಏಕಪಂಚಾಶದ್ವರ್ಣಗತ ಮಾಕಳತ್ರನು ಸರ್ವರೊಳಗೆ ಅವ್ಯಾಕೃತಾಕಾಶಾಂತವ್ಯಾಪಿಸಿ ನಿಗಮತತಿಗಳನ್ನು ವ್ಯಾಕರಣ ಭಾರತ ಮುಖಾದಿ ಅನೇಕ ಶಾಸ್ತ್ರ ಪುರಾಣ ಭಾಷ್ಯ ಅನೇಕಗಳ ಕಲ್ಪಿಸಿ ಮನೋವಾಂಗ್ಮಯ ಎನಿಸಿಕೊಂಬ. ಭಗವಂತ ಎಂಥವನು ಅಂತ ಕೇಳಿದಾಗ ಅವನು ವರ್ಣ ಪ್ರತಿಪಾದ್ಯ ಅಂತ ಹೇಳ್ತಾರೆ. ಸಕಲ ವರ್ಣ ಪ್ರತಿಪಾದ್ಯ ಅಂದರೆ ಯಾವುದು? ಅಪೌರುಷೇಯವಾದಂತಹ ವೇದಗಳು. ಆ ಅಪೌರುಷೇಯವಾದಂತಹ ವೇದಗಳು ಯಾರನ್ನ ಹೇಳಲಿಕ್ಕೆ, ಯಾರನ್ನ ಮುಖ್ಯವಾಗಿ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟದ್ದು ಅಂತ ಕೇಳಿದರೆ ಅದು ಭಗವಂತನನ್ನ. ಅಂತಹ ಆ ಏಕಪಂಚಾಶತ್ ವರ್ಣಗಳು ಅದರಿಂದ ಪ್ರತಿಪಾದ್ಯನಾಗಿ ಆ ವರ್ಣಗಳಲ್ಲಿ ಅಕಾರದಿಂದ ಆರಂಭಿಸಿ ಕ್ಷಕಾರ ಪರ್ಯಂತ ವರ್ಣಗಳು ಅದರಲ್ಲಿ ರಮಿಸುವವರು ಅಕ್ಷರ ಪ್ರತಿಪಾದ್ಯ. ಅಕ್ಷರಗಳಾಗಿರತಕ್ಕಂತಹ ರಮಾದೇವಿಗೆ ರಮಾದೇವಿಯಲ್ಲಿ ರಮಿಸುವವನು. ಹೀಗೆ ಅಕ್ಷರನಾಮಕನಾಗಿರುವವನು ಆ ಅಕ್ಷರನಾಮಕನಾಗಿ ಇದ್ದುಕೊಂಡು ಎಲ್ಲಿರ್ತಾನೆ, ಎಲ್ಲಿಯ ತನಕ ವ್ಯಾಪಿಸಿಕೊಂಡಿರ್ತಾನೆ ಅಂತ ಕೇಳಿದ್ರೆ ತಾನು ಅವ್ಯಾಕೃತ ಆಕಾಶ ಇಡೀ ಪೂರ್ತಿ ಜಗತ್ತಿನಲ್ಲಿ ವ್ಯಾಪಿಸಿ, ಅಷ್ಟು ಮಾತ್ರವಲ್ಲದೆ ತಾನು ಅವ್ಯಾಕೃತ ಆಕಾಶ ರಮಾದೇವಿಯಿಂದ ಅಭಿಮನ್ಯಮಾನವಾದಂತಹ ಅವ್ಯಾಕೃತ ಆಕಾಶ, ಅಂತಹ ಅವ್ಯಾಕೃತ ಆಕಾಶಕ್ಕೆ ಮುಖ್ಯ ಪ್ರತಿಪಾದ್ಯನಾಗಿ ಅಲ್ಲಿಯ ತನಕ ತಾನಿದ್ದುಕೊಂಡು ಮತ್ತೇನು ಮಾಡ್ತಾನೆ ಅಂತ ಕೇಳಿದರೆ ಆ 51 ವರ್ಣಗಳು ವ್ಯಾಪಿಸಿ ನಿಗಮತತಿಗಳನ್ನು ಎಲ್ಲ ವ್ಯಾಕರಣ, ಭಾರತ, ಮಹಾಭಾರತ ಇತ್ಯಾದಿ ಅನೇಕ ಪುರಾಣಗಳಲ್ಲಿ ಆ ಪುರಾಣಗಳಿಂದ ಪ್ರತಿಪಾದ್ಯನಾಗಿ ವರ್ಣ ಪ್ರತಿಪಾದ್ಯ, ಅದೇ ರೀತಿಯಾಗಿ ಪುರಾಣ ಭಾಷ್ಯ ಇತ್ಯಾದಿ ಎಲ್ಲದರಿಂದಲೂ ಕೂಡ ಮುಖ್ಯನಾಗಿ
ಪ್ರತಿಪಾದ್ಯನಾಗಿ ಅವನ ಪುರಾಣ ಭಾಷ್ಯನೀಕಗಳ ಕಲ್ಪಿಸಿ ಮನೋವಾಂಗ್ಮಯ ಎನಿಸಿಕೊಂಬ. ಅವನು ಏನನ್ನಿಸಿಕೊಳ್ತಾನೆ ಅಂತ ಕೇಳಿದರೆ ಮನೋರೂಪ ವಾಂಗ್ಮಯ ರೂಪ ಅಂತ ಎರಡು ರೂಪವನ್ನು ನಮಗೆ ಶಾಸ್ತ್ರಕಾರರು ಕಲ್ಪಿಸಿಕೊಳ್ತಾರೆ. ಭಗವಂತನನ್ನು ಮನೋರೂಪವಾಗಿ ಒಬ್ಬ ಜೀವನು ಮಾನಸಿಕವಾಗಿರತಕ್ಕಂತಹ ರೂಪವನ್ನು ಕಲ್ಪನೆ ಮಾಡಿಕೊಳ್ಳಬೇಕು. ಅಷ್ಟು ಮಾತ್ರವಲ್ಲದೆ ಅವನ ವಾಂಗ್ಮಯ ನಾವು ಮಾತಿನ ಮೂಲಕವಾಗಿ, ಅಷ್ಟು ಮಾತ್ರವಲ್ಲದೆ ವೇದಗಳು ಇದನ್ನು ಉಚ್ಚಾರಣೆ ಮಾಡುವ ಮೂಲಕವಾಗಿ ಅಥವಾ ಪುರಾಣ ಪ್ರತಿಪಾದ್ಯಮಾನವಾದಂತಹ ಭಗವಂತನ ರೂಪದ ಚಿಂತನೆ ಇದೆಲ್ಲವನ್ನೂ ಕೂಡ ಮಾಡುವ ಮೂಲಕವಾಗಿ ಅವನನ್ನು ಉಪಾಸನೆ ಮಾಡಬೇಕು, ಅವನನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಇದರಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ, ಇತಿಹಾಸ, ಪುರಾಣ ಮತ್ತು ಬ್ರಹ್ಮಸೂತ್ರ ಇದೆಲ್ಲವನ್ನೂ ಕೂಡ ನಮಗೆ ಉಪನಿಷತ್ತಿನಲ್ಲಿ ತಿಳಿಸಿಕೊಡ್ತಾರೆ. ಯಾವುದು ವಾಂಗ್ಮಯ ಪ್ರಪಂಚದ ವ್ಯಾಪ್ತಿ, ಭಗವಂತನನ್ನು ತಿಳಿಸಿಕೊಟ್ಟಿಕ್ಕಿರತಕ್ಕಂತಹ ವಾಂಗ್ಮಯ ಪ್ರಪಂಚ ಅದು ಎಲ್ಲಿಯ ತನಕ ವ್ಯಾಪಿಸಿಕೊಂಡುಂಟು, ಅದರ ವಿಸ್ತಾರ ಎಲ್ಲಿಯ ತನಕ ಅಂತ ಕೇಳಿದರೆ ಯಜುರ್ವೇದ, ಋಗ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ, ಪುರಾಣ, ಉಪನಿಷತ್ತು ಇದೆಲ್ಲವನ್ನೂ ಕೂಡ ವ್ಯಾಪಿಸಿಕೊಂಡು ಭಗವಂತನ ವ್ಯಾಪ್ತಿ ಅಲ್ಲಿಯ ತನಕ ಅಷ್ಟು ಅದರಲ್ಲಿ ಪ್ರತಿಪಾದ್ಯಮಾನನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾರೆ. ಅದಾದ ಮೇಲೆ ಇನ್ನಷ್ಟು ಶತಕೋಟ್ಯ ಪಂಚರಾತ್ರಂ ಪುರಾಣಂ ತಾವದೇವ ಚ ರಾಮಸ್ಯ ಚರಿತಂ ತಾವದನ್ಯಚ್ಚ ಸರ್ವಶಃ ಅಂತ ಹೇಳಿಕೊಂಡು ಭಗವಂತನ ಇನ್ನಷ್ಟು ಅನಂತವಾದಂತಹ ವ್ಯಾಪ್ತಿಯನ್ನು ಹೇಳುವಂತಹದ್ದು ಕೂಡ ಇದೆ. ಇನ್ನೂ ಅಷ್ಟು ಮಾತ್ರವಲ್ಲದೆ ಪ್ರಸಿದ್ಧವಾದಂತಹ ನಮ್ಮ ಮಲಿಮಾರು ಮಠದ ರಾಜರಾಜೇಶ್ವರ ತೀರ್ಥರು ರಚಿಸಿರತಕ್ಕಂತಹ ಮಂಗಲಾಷ್ಟಕದಲ್ಲಿಯೂ ಕೂಡ ಭಗವಂತನ ವ್ಯಾಪ್ತಿಯನ್ನು ಹೇಳುವಾಗ ವೇದಾಶ್ಚ ಉಪನಿಷತ್ಗಣಾಶ್ಚ ವಿವಿಧಾ ಸಾಂಗಾ ಪುರಾಣಾನ್ವಿತಾ ವೇದಾಂತಾ ಅಪಿ ಮಂತ್ರತಂತ್ರಸಹಿತಾ ತರ್ಕಾ ಸ್ಮೃತೀನಾಂ ಗಣಾ ಕಾವ್ಯಾಲಂಕೃತಿ ನೀತಿ ನಾಟಕಯುತಾ ಶಬ್ದಾಶ್ಚ ನಾನಾವಿಧಾ ತೇ ಸರ್ವೇ ವಿಷ್ಣು ಗುಣನಾಮ ಕೀರ್ತನ ಪರ. ಯಾರ ಗುಣನಾಮ? ಭಗವಂತನ ಒಂದೊಂದು ಗುಣಗಳನ್ನು, ಒಂದೊಂದು ನಾಮಗಳನ್ನು ಅದು ತಿಳಿಸಲಿಕ್ಕೆ ಹೊರಟಿರತಕ್ಕಂತಹದ್ದು ಎಂಬುದಾಗಿ ಇಡೀ ಸಮಸ್ತ ವಾಂಗ್ಮಯ ಪ್ರಪಂಚದ ವಿಸ್ತಾರವಾದಂತಹ ರೂಪವನ್ನು ಅದರಲ್ಲಿ ತಿಳಿಸಿಕೊಡ್ತಾರೆ. ಅದೆಲ್ಲವೂ ಕೂಡ ಏನಾಗಿದೆ ಅಂತ ಕೇಳಿದ್ರೆ ಏ ಸರ್ವೇ ವಿಷ್ಣೋ ಗುಣನಾಮ ಕೀರ್ತನ ಪರ. ಅದು ಯಾರ್ಯಾರನ್ನೋ ಹೇಳಲಿಕ್ಕೆ ಹೊರಟಿರತಕ್ಕಂತಹದ್ದಲ್ಲ. ಮತ್ತೇನೋ ಕೇಳಿದರೆ ಅದೆಲ್ಲವೂ ಕೂಡ ಗುಣನಾಮ, ಭಗವಂತನ ನಾಮ ಗುಣನಾಮವನ್ನು ಹೇಳಲಿಕ್ಕೆ, ಅದನ್ನು ತಿಳಿಸಿಕೊಡಲಿಕ್ಕೆ ಹೊರಟಿರತಕ್ಕಂತಹದ್ದು ಎಂಬುದಾಗಿ ಅಲ್ಲಿ ಅದನ್ನು ತಿಳಿಸಿಕೊಡ್ತಾರೆ. ಅದಕ್ಕೆ ಇನ್ನಷ್ಟು ಪುರಾಣಗಳು ಕೂಡ ಇದೇ ವಿಚಾರಗಳನ್ನು ತಿಳಿಸ್ತದೆ. ಅದಾದಮೇಲೆ ಭಗವಂತನನ್ನು ಭಾರಭೃತ್ ಕಥಿತೋ ಯೋಗೀಶ ಸರ್ವಕಾಮದಃ ಅಂತ ಮಹಾಭಾರತ ಅಂದರೆ ಸಹಸ್ರನಾಮ ತಿಳಿಸಿಕೊಡ್ತದೆ. ಭಾರಭೃತ್ ಅಂತ ಭಗವಂತ ಭಾರಭೃತ್ ಯಾಕೆ? ಭಾರಂ ವಹತಿ. ಯಾರ ಭಾರಂ? ಅವನು ಸಜ್ಜನರ, ಅಷ್ಟು ಮಾತ್ರವಲ್ಲದೆ ಜಗತ್ತಿನ ಎಲ್ಲವನ್ನೂ ಕೂಡ ತಾನು ಭಾರವನ್ನು ವಹಿಸ್ತಾನೆ. ಆದ್ದರಿಂದಾಗಿ ಅವನಿಗೆ ಹೆಸರು ಏನು ಅಂತ ಕೇಳಿದರೆ ಭಾರಭೃತ್ ಅಂತ. ಅದರ ರೂಪವನ್ನು ವಿಮರ್ಶೆ ಮಾಡ್ತಾರೆ. ಏನು ಭಾರಭೃತ್ ಅಂತ ಹೇಳಿದರೆ ಹೇಗೆ ಭಗವಂತ ಭಾರಭೃತ್ ತನಿಸಿಕೊಳ್ತಾನೆ ಅಂತ ಕೇಳಿದರೆ ಭಾರಭೃನ್ನಾಮಕ
1,124 ಮೂರ್ತಿಗಳು. ಭಗವಂತನ ಭಾರಭೃತ ರೂಪ ಅಂತ ಹೇಳಿದರೆ ಅದು ಎಷ್ಟು ರೂಪಗಳು ಅಂತ ಕೇಳಿದರೆ ಅದು 1,624 ರೂಪಗಳನ್ನು ಅಲ್ಲಿ ಹೇಳ್ತಾರೆ. ಅಷ್ಟು ರೂಪಗಳಿಂದ ತಾನು ಜಡರಲ್ಲಿ ಚೇತನಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ತಾನು ಇದ್ದುಕೊಂಡು ಆ ಎಲ್ಲವನ್ನೂ ಕೂಡ ತಾನು ಧಾರಣೆ ಮಾಡುತ್ತಾನೆ. ಅಷ್ಟು ಮಾತ್ರವಲ್ಲದೆ ಮತ್ತೇನು ಮಾಡ್ತಾನೆ ಅಂತ ಕೇಳಿದರೆ ಚರಾಚರದಿ ಸರ್ವತ್ರ ತುಂಬಿಯೋ ಜಗತ್ತಿನ ಚರಾಚರ ಜಗತ್ತುಗಳಲ್ಲಿ ಚರಜಗತ್ತು ಅಂದರೆ ಚೇತನ ಜಗತ್ತು ಅಚೇತನ ಜಗತ್ತು ಈ ಚೇತನಾತ್ಮಕವಾಗಿರತಕ್ಕಂತಹ ಜಗತ್ತಿನಲ್ಲಿ ತಾನು ತುಂಬಿಕೊಂಡಿದ್ದಾನೆ. ಅದರಲ್ಲಿ ಚೇತನಲ್ಲಿ ಎಷ್ಟಿದೆ ರೂಪಗಳು ಅಂತ ಕೇಳಿದರೆ 16 ರೂಪಗಳು. ಯಾಕೆ? ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು, ಅದರಲ್ಲಿ ಮತ್ತೆ ಪುನಃ ಪಂಚಮಹಾಭೂತಗಳಲ್ಲಿ 5, ಹೀಗೆ 5, 10, 15 ಮನಸ್ಸೊಂದು ಸೇರಿಕೊಂಡು 16 ಅಂತ ಹೀಗೆ 16 ರೂಪಗಳಲ್ಲಿ ಭಗವಂತನನ್ನು ನಾವು ಚಿಂತನೆ ಮಾಡುವಂತಹದ್ದು. ಇದು ಏನಾಗಿದೆ ಅಂತ ಕೇಳಿದರೆ ಭಗವಂತನ ಆ ರೀತಿಯಾದಂತಹ ಚಿಂತನೆಯನ್ನು ಮಾಡಿದರೆ ನಮಗೆ ಅಪರೋಕ್ಷ ಜ್ಞಾನಕ್ಕೆ ಕಾರಣ. ಇಂತಹ ಈ ರೂಪದ ಚಿಂತನೆ ಯಾವುದಕ್ಕೆ ಕಾರಣ, ಯಾವುದಕ್ಕೆ ಸಹಕಾರಿ ಅಂತ ಕೇಳಿದರೆ ಅದನ್ನು ಹೇಳುವಾಗ ಚೇತನಗಳಲ್ಲಿ ಚಿಂತಿಸಿ ತೋರಿಕೊಂಬನು ತನ್ನ ರೂಪವ ಸರ್ವರಲ್ಲಿ ಎಲ್ಲದರಲ್ಲಿಯೂ ಕೂಡ ತಾನು ವ್ಯಾಪಿಸಿಕೊಂಡಿದ್ದಾನೆ. ಆ ವ್ಯಾಪಿಸಿಕೊಂಡಿರತಕ್ಕಂತಹ ರೂಪದ ಚಿಂತನೆ ನಮಗೆ ಯಾವುದಕ್ಕೆ ಪೂರಕ ಅಂತ ಕೇಳಿದರೆ ಭಗವಂತ ತನ್ನ ಸ್ಥಾನವನ್ನು ಕೊಡ್ತಾನೆ ಅಂತ. ಯಾವುದು ತನ್ನ ಸ್ಥಾನ? ಮುಖ್ಯವಾಗಿ ತನ್ನ ಸ್ಥಾನ ಅಂತ ಹೇಳಿದ್ರೇ ಅದು ಮೋಕ್ಷ, ಮುಕ್ತಿ. ಎಲ್ಲರೂ ಕೂಡ ಬಯಸುವಂತಹದ್ದು, ಎಲ್ಲರೂ ಕೂಡ ಇಚ್ಛೆ ಪಡುವಂತಹದ್ದು ಯಾವುದನ್ನು ಅಂತ ಕೇಳಿದರೆ ಮೋಕ್ಷ ಬೇಕು ಅಂತ. ಆ ಮೋಕ್ಷದ ನಿಯಾಮಕವಾದಂತಹ ರೂಪ, ಮೋಕ್ಷ ನಿಯಾಮಕವಾದಂತಹ ಮೋಕ್ಷಪ್ರದವಾಗಿರತಕ್ಕಂತಹ ರೂಪದ ಚಿಂತನೆಯನ್ನು ಮಾಡಬೇಕು. ಅದಕ್ಕೆ ಪೂರಕವಾದದ್ದು ಭಾರಭೃತ್. ಭಗವಂತ ಇಡೀ ಸಕಲ ಜಗತ್ತಿನ ಅವನು ಭಾರವನ್ನು ತಾನು ಧಾರಣೆ ಮಾಡಿದ್ದಾನೆ ಅಂತ. ಎಲ್ಲಿದ್ದಾನೆ ಅಂತ ಕೇಳಿದಾಗ ಜಗತ್ತಿನ ಮೂಲ ರೂಪದಿಂದಾಗಿ ಹರಿಯ ಅಂದರೆ ವಿಷ್ಣು ರೂಪದಿಂದಾಗಿ ನಾರಾಯಣ ರೂಪದಿಂದಾಗಿ ತಾನು ಜಗತ್ತಿನ ರೂಪವನ್ನು ಜಗತ್ತನ್ನು ಧಾರಣೆ ಮಾಡಿದ್ದಾನೆ. ಅದಾದ ಮೇಲೆ ನಾವು ಪೀಠ ಪೂಜೆಯನ್ನು ಮಾಡುವಾಗ ನಮಗೆ ಸರಿಯಾಗಿರತಕ್ಕಂತಹ ಚಿಂತನೆ ಬರ್ತದೆ. ಆಧಾರ ಪ್ರವೃತ್ತಿಯ ನಮಃ, ಆದಿಕೂರ್ಮಾಯ ನಮಃ, ಮೂಲಕೂರ್ಮಾಯ ನಮಃ ಅಂತ ಹೇಳಿಕೊಂಡು ಆದಿಕೂರ್ಮ, ಅದೇ ರೀತಿಯಾಗಿ ಮೂಲ, ಹೀಗೆ ಈ ಪೀಠದ ಚಿಂತನೆ ನಮಗೆ ತೋರಿಸಿಕೊಡ್ತಾರೆ. ಅದರಲ್ಲಿ ಆ ಪೀಠದಲ್ಲಿ ವಾಯುಕೂರ್ಮದಿಂದಾಗಿ ಧಾರಣೆ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಯಶೇಷ ಸಹಸ್ರಪಣವ ಏಕೇನ ಮೂರ್ಧಾವಹನ್ ಅಂತ ಹೇಳಿದಾಗೆ ಇಡೀ ಜಗತ್ತಿನ ಭಾರವನ್ನು ಶೇಷ ಧಾರಣೆ ಮಾಡಿದ್ದಾನೆ. ಶೇಷನನ್ನು ಧಾರಣೆ ಮಾಡಿರತಕ್ಕಂಥವನು ಭಗವಂತ. ಆ ಶೇಷ ಭೂಮಿಯನ್ನು ಹೇಗೆ ಧಾರಣೆ ಮಾಡಿದ್ದಾನೆ ಅಂತ ಕೇಳಿದರೆ 1000 ಹೆಡೆಗಳು, 1000 ಹೆಡೆಯಲ್ಲಿ ಭಗವಂತ ಜಗತ್ತನ್ನು ಒಂದು ಹೆಡೆಯಲ್ಲಿ, ಇಡೀ 1000 ಹೆಡೆಯಲ್ಲಿ ಒಂದು ಹೆಡೆಯಲ್ಲಿ ಇಡೀ ಸಮಸ್ತ ಜಗತ್ತನ್ನು ಧಾರಣೆ ಮಾಡಿದ್ದಾನೆ ಅಂತ ಹೇಳಿಕೊಂಡು ಹೇಳ್ತಾರೆ. ಅಂದರೆ ಶೇಷನಿಗೆ ಅಷ್ಟು ಸಾಮರ್ಥ್ಯ. ಒಂದು ಹೆಡೆಯಲ್ಲಿ ಜಗತ್ತನ್ನು ಧಾರಣೆ ಮಾಡಬೇಕು ಅಂತಾದರೆ ಶೇಷನಿಗೇನೆ ಅಷ್ಟು ಸಾಮರ್ಥ್ಯ ಉಂಟು ಅಂತಾದರೆ ಶೇಷನನ್ನೂ ಕೂಡ ಧಾರಣೆ ಮಾಡಿ ಶೇಷನಿಗೂ ಕೂಡ ಶೇಷಶಾಹಿಯಾಗಿರತಕ್ಕಂತಹ ಭಗವಂತನಿಗೆ ಇನ್ನೆಷ್ಟು ಸಾಮರ್ಥ್ಯ ಇರಲಿಕ್ಕಿಲ್ಲ. ಆದ್ದರಿಂದ ಆ ಶೇಷನ ಸಾಮರ್ಥ್ಯವನ್ನು ಹೇಳುವಾಗ ಅವನಿಗೆ ಹೇಳ್ತಾರಲ್ವ,
ಬ್ರಹ್ಮಾಂಡಾನಿ ಬಹೂನಿ ಪಂಕಜದಳ ಪ್ರಾಯೇಣ ವಿಭ್ರಾಜತೆ. ಅವನಿಗೆ ಸಾಸಿವೆ ಕಾಳು, ಒಂದು ಸಾಸಿವೆಯ ಕಾಳನ್ನು ಎತ್ತಿದಾಗ ಎಷ್ಟು ಶಕ್ತಿ ವ್ಯಯ ಆಗ್ತೋ, ಸಾಸಿವೆಯ ಒಂದು ಕಾಳನ್ನು ಎತ್ತಲಿಕ್ಕೆ ಏನು ಸಾಮರ್ಥ್ಯ ಬೇಕು, ಅದನ್ನು ಲೀಲಾಜಾಲವಾಗಿ ಎತ್ತಬಹುದು. ಅದೇ ಸಾಮರ್ಥ್ಯದಿಂದಾಗಿ ಶೇಷದೇವರು ಧಾರಣೆ ಮಾಡಿದ್ದಾನೆ. ಶೇಷನನ್ನು ಧಾರಣೆ ಮಾಡಿದವನು ಅದು ಭಗವಂತ. ಹೀಗೆ ಒಂದು ಲೀಲಾಜಾಲವಾಗಿ ಭಗವಂತ ಜಗತ್ತನ್ನು ಧಾರಣೆ ಮಾಡಿದ್ದಾನೆ ಎಂಬುದಾಗಿ ನಮಗೆ ತೋರಿಸಿಕೊಡ್ತಾರೆ. ಅದಾದ ಮೇಲೆ ಭಗವಂತ ಎಲ್ಲೆಲ್ಲಿದ್ದಾನೆ, ಎಲ್ಲ ಕಡೆಗಳಲ್ಲೂ ಇದ್ದಾನೆ ಅಂತಾಯಿತು. ಸರ್ವ ಪದಾರ್ಥಗಳಲ್ಲಿಯೂ ಕೂಡ ಭಗವಂತ ಅವನ ರೂಪವನ್ನು ಇಟ್ಟಿದ್ದಾನೆ. ಆ ಇಟ್ಟಿರತಕ್ಕಂತಹ ರೂಪ ಎಷ್ಟು, ಎಲ್ಲ ಪದಾರ್ಥಗಳನ್ನು ಒತ್ತೊಟ್ಟಿಗೆ ಒಂದು ಸಂಖ್ಯೆಯನ್ನು ಹೇಳ್ತಾರೆ. ಅದೆಷ್ಟು ಅಂತ ಕೇಳಿದರೆ 2,008 ರೂಪಗಳನ್ನು ಅರಿತು ಸರ್ವ ಪದಾರ್ಥಗಳು ಭಗವಂತ ಎಷ್ಟು ರೂಪಗಳಲ್ಲಿದ್ದಾನೆ ಅಂತ ಕೇಳಿದಾಗ 2,008 ರೂಪಗಳಲ್ಲಿ. ಇದು ನಮಗೆ ಸಾಮಾನ್ಯ. ಭಗವಂತನ 16,000 ರೂಪ, ಇನ್ನಷ್ಟು ವಿಸ್ತೃತವಾದಂತಹ ರೂಪಗಳನ್ನೆಲ್ಲ ಹೇಳಿದ್ದಾರೆ. ನಮಗೆ ಒಂದು ಸಾಮಾನ್ಯವಾದಂತಹ ಒಂದು ಸಂಖ್ಯೆ ನಮಗೆ ಗೊತ್ತಾಗಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಭಗವಂತನ 2,008 ರೂಪಗಳನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಏನು ಮಾಡಬೇಕು ಅದನ್ನು ಹೇಳುವಾಗ ಹೇಳ್ತಾರಮ್ಮ, ವರನ ಶ್ರೀವರನ ಪೂಜೆಯ ಮಾಡು, ವರಗಳ ಬೀಡು ಕೊಂಡಾಡು, ಬರಿದೆ ಜಲದಲ್ಲಿ ಮುಳುಗಿ ಬಿಸಲೊಳು, ಬೆರಳೆಣಿಸಿದರೆ ಸದ್ಗುರು ಹಿರಿಯರನ್ನು ಅನುಸರಿಸಿದರೆ ಮರ್ಮವ ತೋರದಿರವರು. ಇದನ್ನು ನಮಗೆ ಹೇಳಿರತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ನಾವು ದೇವರಿಗೆ ನಮಸ್ಕಾರವನ್ನು, ದೇವರಿಗೆ ಪ್ರದಕ್ಷಿಣೆಯನ್ನು, ದೇವರ ಧ್ಯಾನವನ್ನು, ದೇವರ ಜಪವನ್ನು, ದೇವರ ಪೂಜೆಯನ್ನು ಏನೇನೋ ಮಾಡ್ತೇವೆ. ಆದರೆ ಅದರ ಹಿನ್ನೆಲೆ ಏನು, ಅದಕ್ಕಿರತಕ್ಕಂತಹ ಒಂದು ಹಿನ್ನೆಲೆ ಏನು ಅಂತ ಕೇಳಿದ್ರೆ, ದಾಸರು ನಮ್ಮನ್ನು ತಮಾಷೆಯಾಗಿ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಶ್ರೀವರನ ಪೂಜೆಯ ಮಾಡು, ವರಗಳ ಬೇಡು ಕೊಂಡಾಡು. ಭಗವಂತನನ್ನು ಧ್ಯಾನ ಮಾಡ್ತಿ, ಭಗವಂತನನ್ನು ನೀನು ಸ್ತೋತ್ರವನ್ನು ಮಾಡ್ತಿ. ಆ ಸ್ತೋತ್ರಕ್ಕೆ ಅದರ ಹಿನ್ನೆಲೆ ಏನು, ಆ ಸ್ತೋತ್ರವನ್ನು ಮಾಡುವಾಗಲೂ ಅಥವಾ ಸ್ನಾನ, ಸಂಧ್ಯಾ ವಂದನೆ, ಪೂಜೆ ಇತ್ಯಾದಿಗಳನ್ನು ವ್ರತಾದಿಗಳನ್ನು ಮಾಡುವಾಗ ಅದಕ್ಕಿರತಕ್ಕಂತಹ ಹಿನ್ನೆಲೆ ಏನು, ಅದಕ್ಕಿರತಕ್ಕಂತಹ ಪೂರ್ವದಲ್ಲಿ ಏನಿರಬೇಕು ಅಂತ ಕೇಳಿದಾಗ ದಾಸರು ಹೇಳ್ತಾರೆ, ಬರಿದೆ ಜಲದಲ್ಲಿ ಮುಳುಗಿ ಬಿಸಲೊಳು ಬೆರಳಿಸಿದರೇನು. ನಾವು ಸ್ನಾನವನ್ನು ಮಾಡ್ತೇವೆ. ಸ್ನಾನಾದಿಗಳು ಹೇಗೆ ಅಂತ ಕೇಳಿದ್ರೆ ಕಾಕಸ್ನಾನ ಅಂತ ಹೇಳಬೇಕು. ಯಾಕೆ ಅಂತ ಕೇಳಿದರೆ, ಆ ಸ್ನಾನದ ಸಂಕಲ್ಪವಾಗಲಿ, ಸ್ನಾನದ ಹಿನ್ನೆಲೆಯಾಗಲಿ, ಸ್ನಾನದ ವಿಮರ್ಶೆ ಯಾವುದನ್ನೂ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಅದನ್ನು ಮಾಡಲಿಕ್ಕಂತೂ ಮೊದಲೇ ಹೋಗೋದಿಲ್ಲ. ಸ್ನಾನಕ್ಕಿರತಕ್ಕಂತಹ ಸಂಕಲ್ಪವನ್ನು ಮಾಡಲೇಬೇಕು. ಯಾಕೆ ಅಂತ ಕೇಳಿದಾಗ, ನಮ್ಮಲ್ಲಿ ಇದು ಎಲ್ಲಿ ಉಳ್ಕೊಂಡಿದೆ ಅಂತ ಕೇಳಿದ್ರೆ, ಕಡೆಯ ಪಕ್ಷ ಒಂದು ಸ್ವಲ್ಪ ಹಿನ್ನೆಲೆ ಇತ್ತು ಅಂತಾದರೆ ಯಾತ್ರಾದಿಗಳಿಗೆ ಹೋಗುವಾಗ ಯಾವುದೋ ತೀರ್ಥಾದಿಗಳನ್ನು ನೋಡಿದಾಗ ತೀರ್ಥಾದಿಗಳಲ್ಲಿ ಈ ಹಿನ್ನೆಲೆ ನಮಗೆ ಬರಬಹುದೇನೋ. ಆದರೆ ಮುಖ್ಯವಾಗಿ ಎಲ್ಲಿರಬೇಕು ಅಂತ ಕೇಳಿದಾಗ, ನಮ್ಮ ದಿನಚರ್ಯೆ ಎಲ್ಲಿಂದ ಆರಂಭವಾಗ್ತದೆ ಅಂತ ಕೇಳಿದಾಗ, ಮಲಗಿ ನಾವು ಎದ್ದೇಳ್ತೇವೆ, ಅಲ್ಲಿಂದ ನಮ್ಮ ದಿನಚರಿ ಆರಂಭವಾಗುವಂತಹದ್ದು. ಆ ದಿನಚರಿ ಅದು ಎಲ್ಲಿಯ ತನಕ ಅಂತ ಕೇಳಿದಾಗ, ಇಡೀ ದಿನ ನಮ್ಮ ದಿನದಿಂದ ಎದ್ದು ಆ ದಿನ ಮುಗಿಯೋ ತನಕ ನಮ್ಮ ಏನೆಲ್ಲ ಕರ್ಮಗಳಿವೆಯೋ ಇದೆಲ್ಲವೂ ಕೂಡ ಭಗವಂತನ ಹಿನ್ನೆಲೆ, ಭಗವಂತನ ಚಿಂತನೆಯಲ್ಲಿರಬೇಕು ಅಂತ. ಅದಕ್ಕೆ ನಮಗೆ ಪ್ರಾಚೀನರು, ಋಷಿಮುನಿಗಳು, ಜ್ಞಾನಿಗಳು ಕೊಟ್ಟಿರತಕ್ಕಂತಹ ಮಾರ್ಗ ಏನು ಅಂತ ಕೇಳಿದಾಗ, ಸದಾಚಾರ ಸ್ಮೃತಿಯಲ್ಲಿ
ಆಚಾರ್ಯರು ನಮಗೆ ಒಂದಷ್ಟು ಇದನ್ನು ಕೊಟ್ಟು ನಿಯಮವನ್ನು ಹಾಕಿಕೊಡ್ತಾರೆ. ನಮ್ಮ ನಿಯಮ ಹೇಗಿರಬೇಕು, ನಮ್ಮ ವ್ಯವಸ್ಥೆಗಳು ಹೇಗಿರಬೇಕು ಅಂತ ಕೇಳಿದಾಗ ಆಚಾರ್ಯರು ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಕೃತಶೌಚೋ ಯಥಾವಿಧಿ ದೌತದಂತ ಸಮಾಚಮ್ಯ ಸ್ನಾನಂ ಕುರ್ಯಾತ್ ವಿಧಾನತಃ ಉದೃತೇತಿ ಮೃದಾಲಿಪ್ಯ ಷಡಷ್ಟ ಷಡಕ್ಷರೈಃ ತ್ರಿನಿಮಿಜ್ಜಾಪ್ಯ ಸೂಕ್ತೇನ ಪ್ರೋಕ್ಷಯಿತ್ವಾ ಪುನಸ್ತತಃ ಅಂತ ಹೇಳಿಕೊಂಡು ಆಚಾರ್ಯರು ನಮಗೆ ಹಾಕಿಕೊಟ್ಟಿರತಕ್ಕಂತಹ ಮಾರ್ಗ. ಈ ಸ್ನಾನದ ವಿಧಾನವನ್ನು ಹೇಳುವಾಗ ಸ್ನಾನ ಹೇಗಿರಬೇಕು ಅಂತ ಕೇಳಿದಾಗ ಸ್ಮೃತ್ವಾ ವಿಷ್ಣು ಸಮುತ್ಥಾಯ, ಏಳುವಾಗ ಯಾವ ಸ್ಮರಣೆಯಿಂದ ಎದ್ದೇಳಬೇಕು ಅಂತ ಕೇಳಿದಾಗ ಸ್ಮೃತ್ವಾ ವಿಷ್ಣು ಭಗವಂತನ ಸ್ಮರಣೆಯಿಂದ ಎದ್ದೇಳಬೇಕು. ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಕೃತಶೌಚೋ ಯಥಾವಿಧಿ, ನೀವು ಹಲ್ಲು ಇತ್ಯಾದಿಗಳನ್ನು ಅಥವಾ ಶೌಚಾಚಾರ ಅಂತ ಸಾಮಾನ್ಯವನ್ನು ಹೇಳ್ತಾರೆ. ಕೃತಶೌಚೋ ಯಥಾವಿಧಿ ಅದು ಬಾಹ್ಯವಾಗಿರತಕ್ಕಂಥ ಶೌಚಗಳನ್ನೇ ಇಟ್ಟುಕೊಳ್ಬೇಕು. ಯಾವುದು ಬಾಹ್ಯವಾದಂಥ ಶೌಚಗಳು? ದೇಹದ ಶೌಚ, ಅದೇ ರೀತಿಯಾಗಿ ಬಾಯಿಯಲ್ಲಿರತಕ್ಕಂತಹ ಶೌಚಾಚಾರ, ಇದೆಲ್ಲವನ್ನೂ ಕೂಡ ಶೌಚಾಚಾರವನ್ನು ಮಾಡಬೇಕು. ಕೃತಶೌಚೋ ಯಥಾವಿಧಿ, ಯಾವುದು ವಿಧಿಯನ್ನು ಹೇಳಿದ್ದಾರೋ ವಿಧಿ ಪ್ರಕಾರವಾಗಿ ವಿಧಿ ನಮಗೆ ಯಾವುದನ್ನು ಹೇಳಿದೆಯೋ ಅದನ್ನು ಮಾಡಲೇಬೇಕು ಅಂತ. ಕೃತಶೌಚೋ ಯಥಾವಿಧಿ ದೌತದಂತ ಸಮಾಚಮ್ಯ ಸ್ನಾನಂ ಕುರ್ಯಾತ್ ವಿಧಾನತಃ, ಸ್ನಾನವನ್ನು ಮಾಡಬೇಕು ಅಂತ ಅಲ್ಲ. ಸ್ನಾನದಲ್ಲಿ ಸ್ನಾನಂ ಕುರ್ಯಾತ್ ವಿಧಾನತಃ ಅಲ್ಲ, ವಿಧಾನತಃ ಸ್ನಾನ ಅಂತ ಏನು? ಹಾಗಿದ್ರೆ ಅವಿಧಾನಪೂರ್ವಕವಾಗಿ ಸ್ನಾನ ಅಂತ ಹೇಳಿದ್ರೆ ಸ್ನಾನ, ಅದು ಕಾಕ ಸ್ನಾನದಂತೆ. ನಮಗೀಗ ಸ್ನಾನ ಅಂತ ಹೇಳಿದ್ರೆ ಯಾವುದೋ ಒಂದು ಒಳ್ಳೆಯ ಬೇಕಾಗಿರತಕ್ಕಂತಹ ಈ ಶರೀರಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಗಳು, ಶರೀರವನ್ನು ಶುದ್ಧವಾಗಿ ಇಟ್ಟುಕೊಡ್ಲಿಕ್ಕೆ ಬೇಕಾಗಿರತಕ್ಕಂಥ ಸಾಧನಗಳು, ಸಾಮಗ್ರಿಗಳು ಏನೆಲ್ಲ ಇದೆಯೋ ಅದನ್ನು ಹಾಕಿಕೊಂಡು ಸ್ನಾನ ಮಾಡಿದ್ರೇ ಸ್ನಾನ ಅಂತ ಒಂದು ಭ್ರಮೆ ಇದೆ. ಆದರೆ ಸ್ನಾನ ಅಂತ ಹೇಳಿದಾಗ ಆಚಾರ್ಯರು ಕೊಟ್ಟಿರತಕ್ಕಂತಹ ಸ್ನಾನ ಅಂತ ಹೇಳಿದಾಗ ಸ್ನಾನಂ ಕುರ್ಯಾತ್ ವಿಧಾನತಃ ಅಂತ ಆಚಾರ್ಯರು ಶಬ್ದವನ್ನು ಹಾಕ್ತಾರೆ. ವಿಧಾನತಃ ಸ್ನಾನಂ ಕಾರ್ಯಂ ಅಂತ. ಏನಿದು ವಿಧಾನತಃ ಸ್ನಾನಂ ಕಾರ್ಯಂ? ಯಾವುದೋ ಶಾಂಪುವೋ ಯಾವುದೋ ಸೋಪು ಯಾವುದನ್ನೋ ಹಾಕಿಕೊಂಡು ಸ್ನಾನವನ್ನು ಮಾಡಿದರೆ ಒಳ್ಳೆಯ ಸ್ನಾನ ಅಂತ ಅನಿಸಿಕೊಳ್ಳೋದಿಲ್ಲ. ಮತ್ತು ಸ್ನಾನ ಅಂತ ಹೇಳಿದರೆ ಸ್ನಾನಕ್ಕಿರತಕ್ಕಂತಹ ನಿಯಮ ಅಂತ ಹೇಳಿದಾಗ ಅದನ್ನೇ ಆಚಾರ್ಯರು ಮುಂದೆ ಹೇಳ್ತಾರೆ. ಉದೃತೇತಿ ಮೃದಾಲಿಪ್ಯ ಷಡಷ್ಟಷಡಕ್ಷರೈ ತ್ರಿನಿಮಜ್ಜಾಪ್ಯ ಸೂಕ್ತೇನ ಪ್ರೋಕ್ಷಯಿತ್ವಾ ಪುನಸ್ತತಃ, ಇದು 4 ಬೇಕು ಅಂತ ಹೇಳ್ತಾರೆ. ಯಾವುದು? ಉದೃತೇತಿ ಮೃದಾಲಿಪ್ಯ, ಮೃತ ಯಾವುದು? ಯಾವುದನ್ನು? ಮಣ್ಣಿನ ಸ್ನಾನ. ಮಣ್ಣಿನ ಸ್ನಾನ ಯಾವುದು? ನಮಗೆ ಮಣ್ಣಿನ ಸ್ನಾನ ಆಗಬೇಕು ಅಂತಾದರೆ ಆಗ ಏನಾದರೂ ಕೂಡ ರೋಗ ಬಂದಾಗ ಆಯುರ್ವೇದ ವೈದ್ಯರ ಬಳಿ ಹೋದಾಗ ಅವರು ನಮ್ಮನ್ನು ಮಣ್ಣಿನಲ್ಲಿ ಹಾಕಿ ಮಡ್ಬಾತ್ ಅಂತ ಮಾಡಿಸ್ತಾರೆ. ಆವಾಗ ಗೊತ್ತಾಗವೆ ಮಣ್ಣಿನ ಸ್ನಾನ ಅಂತ. ಆದರೆ ನಿತ್ಯದಲ್ಲೂ ಕೂಡ ಮಾಡಲಿಕ್ಕೆ ಹೇಳಿರತಕ್ಕಂತಹದ್ದು ಆಚಾರ್ಯರು ಹೇಳ್ತಾರೆ. ಅದೇನು ಅಂತ ಕೇಳಿದರೆ ಮೃದಾಲಿಪ್ಯ ವಿಷದಷ್ಟೇ. ಮೃದಾಲಿಪ್ಯ, ನೀನು ಮಣ್ಣನ್ನು ಹಾಕಿಕೊಂಡು ಸ್ನಾನ ಮಾಡಬೇಕು ಅಂತ. ಯಾವುದು? ತುಳಸಿಯ ಮೃತ್ತಿಕೆಯನ್ನು ಹಾಕಿಕೊಂಡು ವಿಧಿ ಪ್ರಕಾರವಾಗಿ ತಾನು ಸ್ನಾನವನ್ನು ಮಾಡಬೇಕು. ಮೃದಾಲಿಪ್ಯ ಷಡಕ್ಷರೈ ಭಗವತೆ ವಾಸುದೇವಾಯ ಎಂಬಂತಹ ಭಾಗವತ ನಮಗೆ ಕೊಟ್ಟಿರತಕ್ಕಂತಹ ಮಂತ್ರ, ಅದನ್ನು ಅದರ ಮೂಲಕವಾಗಿ ಸ್ನಾನ ಮಾಡಬೇಕು. ಅದಾದಮೇಲೆ ಋತಂಚ ಸತ್ಯಂಚಾಭಿ ಅಂತ ಹೇಳಿಕೊಂಡು ಅಗವರ್ಷಣ ಸೂಕ್ತವನ್ನು ನಮಗೆ ವೇದ ಕೊಟ್ಟಿದೆ. ಋತಂಚ ಸತ್ಯಂಚಾಭಿ ಘಾತ್ತಮಸೋಧ್ಯ ಜಾಯತ ತಥೋ ರಾತ್ರಿ ಜಾಯತ ಅಂತ ಹೇಳಿಕೊಂಡು ಆ ವೇದಮಂತ್ರ ಕೊಟ್ಟಿರತಕ್ಕಂತಹ ಅಗವರ್ಷಣ ಸೂಕ್ತದಿಂದಾಗಿ ಸ್ನಾನವನ್ನು ಮಾಡಬೇಕು. ಅದಾದ ಮೇಲೆ ದೇಹದಲ್ಲಿ ಭಗವಂತನ ಸನ್ನಿಧಾನವನ್ನು ಕಲ್ಪನೆ ಮಾಡಿಕೊಂಡು ಪುರುಷನಾಮಕನಾಗಿರ್ತಕ್ಕಂತಹ ಭಗವಂತ ತನ್ನ ಹೃದಯದಲ್ಲಿ ವಾಸವಾಗಿದ್ದಾನೆ ಎಂಬಂತಹ ಚಿಂತನೆಯಿಂದಾಗಿ ಅವನಿಗೆ ಅಭಿಷೇಕಾದಿಗಳನ್ನು ಮಾಡುವ ಮೂಲಕವಾಗಿ ತಾನು ದೇಹದಲ್ಲಿ ಆ ಭಗವಂತನ ಸನ್ನಿಧಾನವನ್ನು ಭರಿಸಿಕೊಳ್ಳಬೇಕು. ದೇಹದಲ್ಲಿ ಭಗವಂತನ ಸನ್ನಿಧಾನವನ್ನು ಭರಿಸುವ ಮೂಲಕವಾಗಿ ಅದಾದ ಮೇಲೆ ತನ್ನ ದೈನಂದಿನ ಚರ್ಯೆ, ಸಂಧ್ಯಾ ವಂದನೆ, ಪೂಜೆ ಇತ್ಯಾದಿಗಳಿಗೆ ಅವನಿಗೆ ಅರ್ಹತೆ ಬರುವಂತಹದ್ದು. ಹೀಗೆ ಆಚಾರ್ಯರ
ಹಿನ್ನೆಲೆ ಅದನ್ನು ನಮಗೆ ದಾಸರು ಸೂಕ್ಷ್ಮವಾಗಿ ಅದನ್ನು ಕೊಡ್ತಾರೆ. ಅವರಿಗೆ ಅದೆಲ್ಲದರ ಪರಿಜ್ಞಾನ ಇತ್ತು. ಯಾಕೆಂದರೆ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯಕ್ಕೇನು ಭಿನ್ನ ಅಲ್ಲ. ದಾಸರು ಹೇಳಿರತಕ್ಕಂತಹ ಮಾತನ್ನು ಸೂಕ್ಷ್ಮವಾಗಿ ಅದನ್ನು ನಮಗೆ ಹೇಳುವಂತಹದ್ದು. ಬರಿದ ಜಲದಲ್ಲಿ ಮುಳುಗಿ, ಕೇವಲ ಮುಳುಗಿ ಮನೆಯಲ್ಲಿ ನಾವು ಸ್ನಾನ ಮಾಡ್ತೇವಲ್ವಾ, ಬಕೆಟ್ನಲ್ಲಿ ನೀರು ಟ್ಯಾಪನ್ನು ತಿರುಗಿಸಿದಾಗ ನೀರು ಬರ್ತದೆ, ತಲೆಗೆ ಹೊಯ್ಕೊಂಡ ಬಂದ. ಅದರಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಒಂದು ಹಿನ್ನೆಲೆ ಇಲ್ಲದೆ ಕೇವಲ ನೀರನ್ನು ಖಾಲಿ ಮಾಡಿದ್ದಷ್ಟೇ ಆಯಿತು ಹೊರತು ಅದನ್ನು ಸ್ನಾನ ಅಂತ ಅನಿಸಿಕೊಳ್ಳಿಲ್ಲ. ಅದಕ್ಕೋಸ್ಕರ ಸ್ನಾನ ಅಂತ ಅನಿಸಿಕೊಳ್ಳಬೇಕು, ಸ್ನಾನ ಅಂತ ಆಗಬೇಕು ಅಂತ ಅಂದರೆ ಅದರಲ್ಲಿ ಎಲ್ಲ ಹಿನ್ನೆಲೆಗಳು. ಅದಕ್ಕೆ ಆಚಾರ್ಯರು ನಮಗೆ ಸ್ನಾನ ವಿಧಾನವನ್ನು, ಅದಕ್ಕೆ ಬೇಕಾಗಿರತಕ್ಕಂತಹ ವಿಧಾನಗಳನ್ನು ಕೊಟ್ಟಿದ್ದಾರೆ. ಅದನ್ನು ಮಾಡಬೇಕು. ಅದಾದಮೇಲೆ ಏನು ಅಂತ ಕೇಳಿದ್ರೆ ಕೇವಲ ಯಾಂತ್ರಿಕವಾಗಿರಬಾರ್ದು. ಇದೆಲ್ಲವೂ ಕೂಡ ನಿಷ್ಠೆಯಿಂದ ತಾನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಸ್ನಾನ ಜಪಾದಿಗಳು ಅದು ಅರ್ಥವತ್ತಾಗುವುದು ಯಾವಾಗ ಅಂತ ಕೇಳಿದಾಗ ಈ ಹಿನ್ನೆಲೆ, ಈ ಎಲ್ಲ ವಿಮರ್ಶೆಗಳು ಗೊತ್ತಿರಬೇಕು. ಯಾವುದು ಅಂತ ಕೇಳಿದಾಗ ಕೇವಲ ನಮ್ಮಲ್ಲಿ ವ್ಯವಸ್ಥೆ ಹೇಗಾಗಿದೆ ಅಂತ ಕೇಳಿದಾಗ ನಮಗೆ ಶಾಸ್ತ್ರ ಬೇಡ, ಅಥವಾ ಶಾಸ್ತ್ರ ಕೊಡುವಂತಹ ಹಿನ್ನೆಲೆ ಬೇಡ, ಅಥವಾ ಆಚಾರ್ಯರದ್ದು ಮೊದಲೇ ಬೇಡ. ಯಾಕೆ ಅಂತ ಕೇಳಿದಾಗ ಆಚಾರ್ಯರು ಕೊಟ್ಟಿರತಕ್ಕಂತಹ ಸದಾಚಾರ ಸ್ಮೃತಿಯನ್ನು ಒಂದು ಸಲ ನಾವು ಅವಲೋಕನ ಮಾಡಿದರೆ ನಮಗೆ ಸಾಕಾಗ್ತದೆ. ನಮ್ಮ ದೈನಂದಿನ ಚರ್ಯ ಅದು ಹೇಗಿರಬೇಕು ಎಂಬುದನ್ನು, ಎಲ್ಲಿ ಆರಂಭವಾಗಬೇಕು ಎಂಬುದನ್ನು ನಾವು ಸದಾಚಾರ ಸ್ಮೃತಿ ಸಣ್ಣ ಬೇಸಿಕ್ ಗ್ರಂಥ, ಉದ್ಗ್ರಂಥಗಳನ್ನು ಬಿಟ್ಟು ಬಿಡುವ, ಉದ್ಗ್ರಂಥಗಳನ್ನು ಮುಟ್ಟುವುದು ಮತ್ತಿನ ವಿಚಾರ. ಕೇವಲ ಆಚಾರ್ಯರ ಸಣ್ಣ ಸಣ್ಣ ಗ್ರಂಥಗಳನ್ನು ಕೂಡ ನಮಗೆ ಅವಲೋಕನ ಮಾಡುವಂತಹ ಒಂದು ಇಚ್ಛೆಯೂ ಬರುವುದಿಲ್ಲ, ಅದರಲ್ಲಿ ಆಸಕ್ತಿಯಂತೂ ಮೊದಲೇ ಬರುವುದಿಲ್ಲ. ಇನ್ನು ಅದರಲ್ಲಿ ಪ್ರವೃತ್ತಿ ಮಾಡಬೇಕು. ನಮ್ಮಲ್ಲಿ ಭಗವಂತನಿಗಾಗೂ ನಾವು ಮೂರನ್ನು ಹೇಳ್ತೇವಲ್ವ, ಇಚ್ಛಾ, ಜ್ಞಾನ, ಪ್ರವೃತ್ತಿ ಎಂದು ನಾವು ದೇವರಿಗೆ ಹೇಳುವಂತಹದ್ದು. ಭಗವಂತ ಏನು, ಭಗವಂತ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟ ಅಂತೆ. ಇಚ್ಛೆ ಪಟ್ಟು ಉಪನಿಷತ್ತು ಹೇಳ್ತದಲ್ಲ, ತತ್ಸೃಷ್ಟ ತದೇವ ನ ಪ್ರಾವಿಶತ್ ತದ ನ ಪ್ರವಿಶ್ಯ ಸತ್ಯಚ್ಛಾಭವತ್ ಅಂತ ಹೇಳಿಕೊಂಡು ತೈತ್ತರೀಯ ಉಪನಿಷತ್ತು ಭಗವಂತನ ಬಗ್ಗೆ ನಮಗೆ ಅವನ ಬಗ್ಗೆ ತಿಳಿಸಿಕೊಟ್ಟರೆ. ಭಗವಂತ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟ ತತ್ಸೃಷ್ಟ ಸೃಷ್ಟಿ ಮಾಡಿ ತತ್ಸೃಷ್ಟ ಅದರಲ್ಲಿ ಏನು ಮಾಡಿದ ಅಂದರೆ ತದೇವ ನ ಪ್ರಾವಿಶತ್, ಅದರಲ್ಲಿ ಕ್ರಿಯೆ ಬರಬೇಕು. ಜಡವಾಗಿರತಕ್ಕಂಥದ್ರಲ್ಲಿ ಕ್ರಿಯೆ ಬೇಕು ಅಂತಿಲ್ಲ, ಕಲ್ಲು ಬಂಡೆ ಇತ್ಯಾದಿಗಳು ಬೇಕಾಗಿಲ್ಲ. ಅದರಲ್ಲಿ ಪ್ರವೇಶ ಭಗವಂತ ವ್ಯವಸ್ಥೆ ಇರ್ತಾನೆ ಅಷ್ಟೇ, ಅದರಲ್ಲಿ ಕ್ರಿಯೆ ಇರುವುದಿಲ್ಲ. ಮತ್ತೆ ಚೇತನರಲ್ಲಿ ಭಗವಂತ ಏನು ಮಾಡ್ತಾನೆ, ತತ್ಸೃಷ್ಟ ಜಗತ್ತನ್ನು ಸೃಷ್ಟಿ ಮಾಡಿ ಏನು ಮಾಡಿದ ಅಂತ ಕೇಳಿದಾಗ ತದೇವ ನ ಪ್ರಾವಿಶತ್, ಅದರಲ್ಲಿ ಪ್ರವೇಶ ಮಾಡಿ ತಾನು ಸತ್ಯಚ್ಛಾಭವತ್, ಸತ್ ತ್ಯತ್ ಹೀಗೆ ಅನಾವಿಧವಾಗಿರತಕ್ಕಂತಹ ರೂಪಗಳನ್ನು ತಾನು ಪಡೆದುಕೊಂಡ ಅಂತ ಹೇಳ್ತಾರೆ. ಅದನ್ನು ಪ್ರವಿಶ್ಯ, ಅವನು ಪ್ರವೇಶ ಮಾಡಿ ಬಹಳ ರೂಪವನ್ನು ಪಡೆದುಕೊಂಡ ಅಂತ ಹೇಳಿಕೊಂಡು ನಮಗೆ ತಿಳಿಸಿಕೊಡ್ತದೆ. ಅದೇ ರೀತಿಯಾಗಿ ಇಲ್ಲಿ ಈ ಹಿನ್ನೆಲೆ ನಮಗೀಗ ಬೇಕಾದ್ದು ಏನು ಅಂತ ಕೇಳಿದಾಗ 2008 ರೂಪಗಳ ಸರ್ವ ಪದಾರ್ಥಗಳು ಶ್ರೀವರನ ಪೂಜೆಯ ಮಾಡು, ಭಗವಂತನ ಪೂಜೆಯ ಮಾಡು. ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಕೂಡ ಅವರೇ ಹೇಳ್ತಾರೆ. ಹೇಗೆ ಮಾಡಬೇಕು ಅಂತ ಕೇಳಿದಾಗ ಪೂಜೆಯ ಮಾಡು, ವರಗಳ ಬೇಡು. ಪೂಜೆ ಮಾಡಿದ್ದಕ್ಕೆ ಕೇಳಲಿಕ್ಕೆ ರೈಸುವುದು, ಅದನ್ನೇ ದಾಸರು ಹೇಳ್ತಾರೆ. ಪೂಜೆಯ ಮಾಡು, ವರಗಳ ಬೇಡು. ದೇವರನ್ನು ಕೇಳಲಿಕ್ಕೂ ರೈಸಿದೆ. ಆದರೆ ಯಾವಾಗ ರೈಟ್ಸ್ ಅಂತ ಕೇಳಿದಾಗ ಕೇವಲ ಭಗವಂತನ ಹಿನ್ನೆಲೆ, ಶಾಸ್ತ್ರದ ಹಿನ್ನೆಲೆ ಇಲ್ಲ. ಶಾಸ್ತ್ರದ ಹಿನ್ನೆಲೆ ಇಲ್ಲದೆ ಕೇಳಿದಾಗ ಆವಾಗಲೂ ಕೂಡ ನನಗೆ ಏನು ಅಂತ ಗೊತ್ತಾಗೋದಿಲ್ಲ. ಇನ್ನೊಂದು ಏನು ಅಂತ ಕೇಳಿದಾಗ ಯಾವುದೇ ಜ್ಞಾನಿಗಳ ಒಂದು ಹಿನ್ನೆಲೆ, ಆ ವ್ಯವಸ್ಥೆ ಶಾಸ್ತ್ರದ ಹಿನ್ನೆಲೆ ಇತ್ತು ಅಂತಾದರೆ ಯಾವ ರೀತಿಯಾಗಿ ಕೇಳಬೇಕು ಅಂತಾದರೂ ಗೊತ್ತಾಗ್ತದೆ. ಇಲ್ಲದಿದ್ದರೆ ಕೇಳಲಿಕ್ಕೂ ಕೂಡ ನಮಗೆ ಗೊತ್ತಿಲ್ಲ. ನಾವು ಕೇಳಬೇಕು ಅಂತಾದರೂ ಕೂಡ ಶಾಸ್ತ್ರದ ಮೂಲಕವಾಗಿ ನಾವು ಕೇಳಬೇಕು.
ಶಾಸ್ತ್ರಗಳು ಏನು ಕೇಳಬೇಕು ಎಂಬುದನ್ನು ಕೂಡ ತೋರಿಸಿಕೊಡ್ತವೆ. ಅದಕ್ಕೋಸ್ಕರ ಶಾಸ್ತ್ರದ ಹಿನ್ನೆಲೆಯಲ್ಲಿ ಕೇಳಬೇಕು. ಕೇವಲ ವ್ಯರ್ಥವಾಗಿ ಸ್ನಾನ ಮಾಡಿದ, ನಾನು ಮೊದಲೇ ಹೇಳಿದಲ್ವಾ, ನೀರು ಖಾಲಿಯಾಯಿತಷ್ಟೇ ಹೊರತು ಬಕೆಟಲ್ಲಿ ನೀರನ್ನು ತಲೆಗೆ ಹೊಯ್ಕೊಂಡು ಬಂದರೆ ಒಂದಷ್ಟು ಸಂಪಲ್ಲಿರತಕ್ಕಂತಹ ನೀರು ಖಾಲಿಯಾಯಿತು, ಅಥವಾ ಇನ್ನಿತರ ಯಾವುದೋ ನೀರು ಖಾಲಿಯಾಯಿತು, ಅಥವಾ ಇನ್ನಿತರ ಯಾವುದೋ ಸೋಪನ್ನು ಹಾಕಿಕೊಂಡು ಬಂದಾಗ ಸೋಪು ಕರಗಿತಷ್ಟೇ. ಆದರೆ ತನ್ನ ಒಳಗಿನ ವ್ಯವಸ್ಥೆ ಅದು ಶುದ್ಧಿಯಾಗದಿದ್ದರೆ ಯಾವ ವ್ಯವಸ್ಥೆಗಳು ಕೂಡ ಅದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಏನು ಹಿಡ್ಕೊಂಡು ವ್ಯರ್ಥವಾಗಿ ಸ್ನಾನವನ್ನು ಮಾಡಿ ಸುಮ್ಮನೆ ಕೈ ತಿರುಗಿಸಿದಷ್ಟೇ ಬಂತು. ಅದರ ಹಿನ್ನೆಲೆ, ಶಾಸ್ತ್ರದ ಹಿನ್ನೆಲೆ, ಶಾಸ್ತ್ರದ ವಿಮರ್ಶೆ ಅಥವಾ ಶಾಸ್ತ್ರದ ಒಂದು ಕ್ಷಣವಾದರೂ ಅವಲೋಕನ, ಶಾಸ್ತ್ರದ ಅವಲೋಕನವೇ ಇಲ್ಲ. ಶಾಸ್ತ್ರಾವಮರ್ಶನ ಅಂತ ನಮಗೆ ಕೊಟ್ಟಿರತಕ್ಕಂತಹದ್ದು ಯಾವುದು ಮುಖ್ಯವಾಗಿ ಬೇಕು ಅಂತ ಕೇಳಿದಾಗ ಪೂಜಾದಿಗಳಿಗಿಂತಲೂ ಕೂಡ ಶಾಸ್ತ್ರದ ಅವಮರ್ಶನ ಅತೀ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹದ್ದು. ನಮ್ಮಲ್ಲಿ ಶಾಸ್ತ್ರದ ಅವಮರ್ಶನವೇ ಇಲ್ಲ, ಶಾಸ್ತ್ರದ ಹಿನ್ನೆಲೆಯೇ ಇಲ್ಲ, ಶಾಸ್ತ್ರದ ಬಗ್ಗೆ ಪ್ರವೇಶವೇ ಇಲ್ಲದೆ ನಾವು ಯಾವ ರೀತಿಯಾಗಿರತಕ್ಕಂತಹ ವ್ಯವಸ್ಥೆಯನ್ನು ನಾವು ಮುಂದುವರಿತಾ ಇದ್ದೇವೆ. ಬಾಹ್ಯ ಕರ್ಮಗಳಷ್ಟೇ ನಮ್ಮದು, ಅಷ್ಟೇ ನಮಗೇನಾಗಿದೆ ಕೇಳಿದಾಗ ಕೇವಲ ಬಾಹ್ಯ ಕರ್ಮ, ಒಂದು ಶರೀರಕ್ಕೆ ಬೇಕಾಗಿರತಕ್ಕಂತಹ ಪೋಷಣೆ ಅಷ್ಟನ್ನು ಮಾತ್ರ ಮಾಡ್ತಾ ಇದ್ರೆ ಇದೇನೂ ಕೂಡ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನಮಗೆ ದಾಸರು ತುಂಬ ತದ್ಧಿತಪಃ ಅಂತ ಉಪನಿಷತ್ತೇ ಹೇಳ್ತಾರಲ್ವ. ಯಾವುದು ಅಂತ ಕೇಳಿದಾಗ ಸ್ವಾಧ್ಯಾಯ ಪ್ರವಚನಾಭ್ಯಾಮ ಪ್ರವತವ್ಯಂ ನ ಕಂಚನ ವಸತೋ ಪ್ರತ್ಯಾಚಕ್ಷೀತ ತದ್ಧಿತಪಃ. ತದ್ಧಿತಪಃ ಯಾವುದು ತಪಸ್ಸು ಅಂತ ಕೇಳಿದಾಗ, ತಪಸ್ಸು ಅಂತ ಹೇಳಿದರೆ ಯಾವುದೋ ಧ್ಯಾನವನ್ನು ಅಥವಾ ಇನ್ನಿತರ ಯಾವುದೋ ಪೂಜೆಯನ್ನು ಅಥವಾ ಇನ್ನಿತರ ಯಾವುದನ್ನೋ ಕೂತ್ಕೊಂಡು ತಪಸ್ಸು ಅಂತ ಹೇಳಿಲ್ಲ. ಮತ್ತು ಯಾವುದನ್ನು ತಪಸ್ಸು ಅಂತ ಹೇಳಿದ್ದು ಅಂತ ಕೇಳಿದಾಗ ಸ್ವಾಧ್ಯಾಯ ಪ್ರವಚನ ಏವೇದಿನಾಥೋ ಮೌದ್ಗಲ್ಯ. ಸ್ವಾಧ್ಯಾಯ ಪ್ರವಚನ ಏವ ಇದನ್ನೆರಡನ್ನು ಮಾತ್ರ ತಪಸ್ಸು ಅಂತ ಹೇಳಿದ್ದು, ಹೊರತು ಜಪವನ್ನು ಪೂಜೆಯನ್ನು ತಪಸ್ಸು ಅಂತ ಎಲ್ಲೂ ಕೂಡ ಕರೆದಿಲ್ಲ. ತದ್ಧಿತಪಃ ಯಾವುದು? ಸ್ವಾಧ್ಯಾಯ ಪ್ರವಚನ ಏವ ಇತಿ ನಾಕೋ ಮೌದ್ಗಲ್ಯ ತದ್ಧಿತಪಃ. ಇದೆರಡು ಮಾತ್ರ ತಪಸ್ಸು ಧರಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದರಿಂದಾಗಿ ಕೃಷ್ಣ ಹೇಳುವಾಗ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷತೆ ಜ್ಞಾನಿನ ತತ್ವದರ್ಶಿನ ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮ ಅಖಿಲಂ ಪಾರ್ಥ ಸರ್ವಂ ಜ್ಞಾನೇ ಪರಿಸಮಾಪ್ಯತೆ. ಎಲ್ಲವೂ ಕೂಡ ಪರಿಸಮಾಪ್ತಿಯಾಗುವುದು ಎಲ್ಲಿ ಅಂತ ಕೇಳಿದರೆ ಜ್ಞಾನದಲ್ಲಿ. ನಿಮಗೆ ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಎಲ್ಲವೂ ಕೂಡ ಪರಿಸಮಾಪ್ತಿಯಾಗುವಂತಹ ಒಂದು ಸ್ಥಾನ ಅಂತಿದ್ರೆ ಅದು ಕೇವಲ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ. ನೀವು ದ್ರವ್ಯಯಜ್ಞಕ್ಕಿಂತ ದ್ರವ್ಯಯಜ್ಞದಲ್ಲಿ ತುಂಬ ಲೋಪಗಳು ಆಗ್ತವೆ. ಯಾಕೆ ಅಂತ ಕೇಳಿದಾಗ ದ್ರವ್ಯಯಜ್ಞದಲ್ಲಿ ಮಂತ್ರಲೋಪ ಉಂಟು, ತಂತ್ರಲೋಪ ಇದೆ, ಅಷ್ಟು ಮಾತ್ರವಲ್ಲದೆ ದ್ರವ್ಯಲೋಪ ಇದೆ, ಅಷ್ಟು ಮಾತ್ರವಲ್ಲದೆ ಇನ್ನೂ ಬೇಕಾದಷ್ಟು ಲೋಪಗಳನ್ನು ನಾವು ಹೇಳಬಹುದು. ಆದರೆ ಗುರುಪಸಕ್ತಿಯ ಮೂಲಕವಾಗಿ ಜ್ಞಾನವನ್ನು ತಿಳ್ಕೊಂಡ, ಜ್ಞಾನದ ಹಿಂದೆ ಹೋದ ಅಂತ ಹೇಳಿದ್ರೆ ಆವಾಗ ಏನಾಗಿದೆ ಕೇಳಿದಾಗ ಸರ್ವಂ ಕರ್ಮಾಖಿಲ ಎಲ್ಲ ಕರ್ಮಗಳು ಕೂಡ ಪರಿಸಮಾಪ್ತಿಯಾಗುವುದು ಎಲ್ಲಿ ಅಂತ ಕೇಳಿದಾಗ ಅದು ಜ್ಞಾನಯಜ್ಞದಲ್ಲಿ ಅಂತ ಹೇಳಿಕೊಂಡು ಹೇಳ್ತಾರೆ. ತದ್ವಿದ್ಧಿ ಪ್ರಣಿಪಾತೇನ ಜ್ಞಾನವನ್ನು ತಿಳ್ಕೊಳ್ಳುವಂತಹ ಬಗೆ ಹೇಗೆ ಅಂತ ಕೇಳಿದಾಗ ಅದಕ್ಕೆ ಇರತಕ್ಕಂತಹದ್ದು ತದ್ವಿದ್ಧಿ ಪ್ರಣಿಪಾತೇನ ಗುರುವನ್ನು ಉಪಸತ್ತಿ ಮಾಡು, ಗುರುವನ್ನು ಹೋಗಿ ಕೇಳು, ಗುರುವನ್ನು ಪ್ರಶ್ನೆ ಮಾಡು. ತದ್ವಿದ್ಧಿ ಪ್ರಣಿಪಾತೇನ ಅವರನ್ನು ಹೋಗಿ ನೀನೇನು ಮಾಡಬೇಕು? ಪ್ರಣಿಪಾತೇನ ಅವರ ಬಗ್ಗೆ ನೀನು ಸೇವೆ ಮಾಡಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅವರಲ್ಲಿ ಪ್ರಶ್ನಾದಿಗಳನ್ನು ಮಾಡುವ ಮೂಲಕವಾಗಿ ಮತ್ತು ನಿನಗೆ ಅಷ್ಟಾಯಿತು ಅಂತಾದರೆ ಉಪದೇಕ್ಷಂತಿ ತೇ ಜ್ಞಾನ, ಇದರಿಂದ ಖುಷಿಯಾಯಿತು ಅಂತಾದರೆ ತೇ ಜ್ಞಾನ ಉಪದೇಕ್ಷಂತಿ, ನಿನಗೆ ಅವರು
ಜ್ಞಾನವನ್ನು ಕೊಡ್ತಾರೆ. ಜ್ಞಾನಿನಃ ತತ್ವದರ್ಶಿನಃ, ಯಾರಿಗೆ ತತ್ವಜ್ಞಾನ ಇದೆ, ಯಾರಿಗೆ ಯಥಾರ್ಥವಾದಂತಹ ಜ್ಞಾನ ಇದೆ, ಅವರು ನಿನಗೆ ತಾತ್ವಿಕವಾದಂತಹ ಜ್ಞಾನವನ್ನು ಕೊಡ್ತಾರೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ತಂತ್ರಸಾರದಲ್ಲಿಯೂ ಕೂಡ ಇದರ ವಿಚಾರವನ್ನು ಹೇಳ್ತಾರೆ. ಏನು ಅಂತ ಕೇಳಿದಾಗ, ಯಾವುದು ಬೇಕು ನಮಗೆ ಅಂತ ಕೇಳಿದಾಗ, ಅಜ್ಞಸ್ಯ ಶ್ರವಣಂ ಶ್ರೇಷ್ಠಂ ಅಯುಕ್ತೇರ್ ಮನನಂ ತಥಾ ಜ್ಞಾನಂ ನಿಶ್ಚಿತತ್ವಸ್ಯ ತಸ್ಮತ್ ಶಾಸ್ತ್ರಾವಮರ್ಶನಂ ಅಂತ. ಶಾಸ್ತ್ರಾವಮರ್ಶನಂ ಯಾವುದು ಶ್ರವಣಕ್ಕಿಂತ ಮನನ ಶ್ರೇಷ್ಠ, ಮನನಕ್ಕಿಂತ ಧ್ಯಾನ ಶ್ರೇಷ್ಠ, ಧ್ಯಾನಕ್ಕಿಂತ ಶಾಸ್ತ್ರದ ಹಿನ್ನೆಲೆ, ಶಾಸ್ತ್ರವನ್ನು ಇನ್ನಷ್ಟು ಅದರ ಅವಮರ್ಶನೆ ಮಾಡುವಂತಹದ್ದು ತುಂಬ ಅಧಿಕ ಅಂತ ಹೇಳ್ತಾರೆ. ಅಪರೋಕ್ಷ ದೃಶಾಶ್ಚೈಷ ಕರ್ತವ್ಯ ವಿಷ್ಣು ದೃಷ್ಟಿದ. ಇದನ್ನು ಯಾವ ಕಾರಣಕ್ಕೋಸ್ಕರ ಮಾಡಬೇಕು ಅಂತ ಕೇಳಿದಾಗ, ಅದಕ್ಕೆ ಕರ್ತವ್ಯ ವಿಷ್ಣು ದೃಷ್ಟಿದ, ಭಗವಂತನ ಪ್ರೀತಿಗೋಸ್ಕರವಾಗಿ ಇದನ್ನು ಮಾಡಬೇಕು ಎಂಬುದಾಗಿ ನಮಗೆ ಜ್ಞಾನಿಗಳು, ಅದೇ ರೀತಿಯಾಗಿ ದಾಸರು ಈ ರೀತಿಯಾಗಿ ನಮಗೆ ತೋರಿಸಿಕೊಡ್ತಾರೆ. ಹೀಗೆ ಈ ಜಗನ್ನಾಥದಾಸರ ಈ ಒಂದು ಮಾತು ನಮಗೆ ನಮ್ಮ ಮುಂದೆ ತೆರೆದುಕೊಳ್ತದೆ. ಇಂತಹ ರೀತಿಯಲ್ಲಿ ನಮಗೆ ಇನ್ನಷ್ಟು ಶಾಸ್ತ್ರದ ಹಿನ್ನೆಲೆ, ಶಾಸ್ತ್ರದ ಅವಮರ್ಶನ, ಶಾಸ್ತ್ರವನ್ನು ಅದರಲ್ಲಿ ಪ್ರವೃತ್ತಿಯನ್ನು ಮಾಡುವಂತಹ ಇನ್ನಷ್ಟು ಒಳ್ಳೆಯ ಬುದ್ಧಿಯನ್ನು ಭಗವಂತ ಕರುಣಿಸಲಿ ಅಂತ ಹೇಳಿಕೊಂಡು ಪ್ರತಿಪಾದ್ಯನಾಗಿರತಕ್ಕಂತಹ ಗ್ರಂಥ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತನಿಗೆ ಅರ್ಪಿಸ್ತೇನೆ. ಹರಿಪ್ರಿಯತಾ ಶ್ರೀ ಕೃಷ್ಣ. Here I